19ನೇ ತಾರೀಕು ನೂಲು ಹುಣ್ಣಿಮೆ ದಿನ ನಾವು ರಕ್ಷಾಬಂಧನ್ ಆಚರಿಸ್ತೀವಿ. ಸೊ ಹಾಗಾಗಿ ಸಹೋದರಿಯರೆಲ್ಲ ಸಹೋದರರಿಗೆ ರಾಖಿ ಕಟ್ಟಿರ್ತಕ್ಕಂಥ ಒಂದು ದಿನ. ಇದು ಬಹಳಷ್ಟು ಅಪರೂಪವಾದಂಥ ದಿನ ಅಂತ ಹೇಳ್ಬೋದು. ಯಾಕಂದರೆ ಸರ್ವಾರ್ಥ ಸಿದ್ಧಿಯೋಗ ಇದೆ, ಅವತ್ತು ಶೋಭನ ಯೋಗ ಇದೆ, ರವಿ ಪುಷ್ಯ ಯೋಗ ಇದೆ. ಸೊ ಈ ಥರ ಇದ್ದಾಗ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಭದ್ರ ಯೋಗ ಇರೋದು ನಿಮಗೆ 1 ಗಂಟೆ ಮೇಲಾಗುತ್ತೆ. ಹಾಗಾಗಿ ಸಹೋದರಿಯರು 1 ಗಂಟೆ ನಂತರ ತಮ್ಮ ಸಹೋದರರಿಗೆ ರಾಖಿ ಕಟ್ಟೋದು ಭಾಳ ಒಳ್ಳೆಯದು. ಹಿಂದೆ ಕೂಡ ಅದೇ ಥರ ಒಂದು ಯೋಗ ಚೆನ್ನಾಗಿರಲಿಲ್ಲ. ಆ ಟೈಮಲ್ಲಿ ಕಟ್ಟಿದ್ದು ಭಾಳಷ್ಟು ಸಹೋದರರು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದರು. ಸೊ ಈ ವರ್ಷ ಕೂಡ ನೀವು ಭದ್ರ ಯೋಗ ನೋಡ್ಕೊಂಡು ಕಟ್ಟಿದರೆ ಭಾಳಷ್ಟು ಒಳ್ಳೆಯದು, ಆರೋಗ್ಯನೂ ಒಳ್ಳೆಯದಾಗುತ್ತೆ. ನೀವು ನಿಮ್ಮ ಸಹೋದರರಿಗೆ ರಾಖಿ ಕಟ್ಟೋಕ್ಕೂ ಮೊದಲು ಉಪ್ಪಿನಿಂದ ದಿಷ್ಟಿ ನಿವಾಳಿಸಿ ಅವರಿಗೆ ಕಟ್ಟಿ 1 ಗಂಟೆ ಮೇಲೆ ಕಟ್ಟೋದು ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. 1:40 ಮೇಲೆ ಇನ್ನೂ ಅದ್ಭುತವಾದಂಥ ಒಂದು ಶುಭ ಯೋಗ ಇದೆ. ಕಟ್ಟಿ ಒಳ್ಳೆಯದಾಗಲಿ, ಎಲ್ಲ ಸಹೋದರ ಸಹೋದರಿಯರಿಗೂ ಒಳ್ಳೆಯದಾಗಲಿ.